ಬೇಕರಿ ಹಾಗೂ 4 ಹೋಟೆಲ್ಗಳಲ್ಲಿ ನಾವು ಭೇಟಿ ನೀಡಿ ಅವರಿಗೆ ಒಟ್ಟು 40,000 ನಮ್ಮ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ದಂಡ ವಿಧಿಸಿದ್ದೀವಿ. ಅವರಿಗೆ ಸ್ವಚ್ಛತೆ ಮತ್ತು ಯಾವ ರೀತಿ ನಾವು ಮುಖಕ್ಕೆ ಅಥವಾ ತಲೆಗೆ ಕ್ಯಾಪ್ ಹಾಕೋಬೇಕು ಮತ್ತು ಕೈಗಳನ್ನು ತೊಳಿಬೇಕು ಮತ್ತು ಯಾವ ರೀತಿ ಎಲ್ಲ ಅಡುಗೆ ಮಾಡಿರ್ತಾರೋ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅವರಿಗೆ ನೋಟಿಸ್ ನೀಡಿ ಅದನ್ನ ನಾವು ಟೈಮ್ ಕೊಟ್ಟಿದ್ದೀವಿ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ. ತದನಂತರ ಮತ್ತೆ ಫಾಲೋ ಅಪ್ನ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಮಾಡಬೇಕು ಅವ್ರ ಮೇಲ್ಪಟ್ಟ ಮಾಡೋಕ್ಕೆ ರೇಟು ನಾವು ನೋಡೋಲ್ಲ. ಅದೇ ರೀತಿ ಇವಾಗ 5 ಸರ್ವೆ ಸ್ಯಾಂಪಲ್ಲು ಸಹ ನಮ್ಮ ತಾಲೂಕು ಅದನ್ನು ನಾವು ಲ್ಯಾಬ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರ ರಿಸಲ್ಟ್ ಸಹ ನೋಡಿ ಫರ್ದರ್ ರೇಟು ನಮ್ಮ ವ್ಯಾಪ್ತಿಗೆ ಯಾರನ್ನ ದೂರು ನೀಡಿದ್ರೆ ನೀವೇ ಬರೋದು. ಆ ದೂರು ಬಂದಿತ್ತು ಬೇಕರಿಯಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲ ಅಂತೇಳಿ. ಆ ದೂರಿನಲ್ಲಿ ಆ ಬೇಕರಿಗಳನ್ನ ನೋಡ್ತಿದ್ದರಲ್ಲಿ ಮೇಡಮು ನಾವೆಲ್ಲ ಪೂರ್ತಿ ರೌಂಡ್ ಹಾಕಿದಾಗ ಓವರಾಲ್ ಹೋಟೆಲ್ ಸಹ ಹಾಕಬೇಕಿಲ್ಲ. ಎಷ್ಟು ಅಂಗಡಿಗಳಿಗೆ ಎಷ್ಟು ಬೇಕರಿಗಳು ಭೇಟಿ ನೀಡಿದೆ ಸರ್ ಬೆಳಗ್ಗೆಯಿಂದ? 3 ಬೇಕರಿ 4 ಹೋಟೆಲ್ ನಾವು ಮಧ್ಯಾಹ್ನ. ಕಂಪ್ಲೇಂಟ್ ಬಂದಾಗ ಮಾತ್ರ ಬರೋದು ಅಥವಾ ನೀವು ರೆಗ್ಯುಲರಾಗಿ ಯಾಕೆ ಬರ್ತಾ ಇಲ್ಲ? ಯಾಕಂದರೆ ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅವರು ಯಾರು ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಕೆಲವು ಬೇಕರಿಗಳಲ್ಲಿ ಹೋಟೆಲ್ಗಳಲ್ಲಿ ಪ್ರಸಿದ್ಧಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ಇದಾಗೋಗ್ತದೆ. ಬಟ್ ಈ ಕಂಪ್ಲೇಂಟ್ ಬಂದಿರೋದಕ್ಕೆ ಮಾತ್ರ ಬಂದಿದ್ರೆ ಅದು ರೆಗ್ಯುಲರಾಗಿ ಹಿಂಗೆ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತದಲ್ಲಿದ್ದಾರೆ ತಿಂಗಳಲ್ಲಿ ಎಷ್ಟು ರೀತಿ ವಿಸಿಟ್ ಮಾಡ್ತೀವಿ ಸರ್? ತಿಂಗಳಿಗೆ ಒಂದು ಸತಿನ ಯಾವ ಥರ? 15 ಪರ್ಸೆಂಟ್ನಾರು ನಾವು ಬರ್ತೀವಿ. ಇಲ್ಲ ಅಂತಂದರೆ ನಮ್ಮ ತಾಲೂಕರು ಇರ್ತಾರೆ, ಅವರಿಗೆ ನಾನು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ ಸರ್. ನಾನು ತಾಲೂಕು ಇಲಾಖೆ ಮತ್ತು ನಮ್ಮ ನಗರಸಭೆ ಗೌರಿಬಿದನೂರು ವತಿಯಿಂದ ಮಧ್ಯಾಹ್ನದಿಂದ ಎಲ್ಲ ಬೇಕರಿಗಳು ಮತ್ತು ಹೋಟೆಲ್ಗಳನ್ನು ನಾವು ಸ್ಥಳ ತನಿಖೆ ಮಾಡಿದ್ದೀವಿ. ಇದರಲ್ಲಿ ಮೇಯ್ನ್ ಆಹಾರ ಇಲಾಖೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅವರು ಹೈಜೀನು ಮತ್ತು ಅಲ್ಲಿರ್ತಕ್ಕಂಥ ಫುಡ್ ಐಟಮ್ಸ್ ಎಕ್ಸ್ಪೈರ್ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಇರೋದಂಥದನ್ನು ಬಳಸ್ತಾ ಇದ್ದಾರಾ, ಫುಡ್ ಕಲರ್ಸು ಅಥವಾ ಏನೋ ಅಜಿನೋಮೋಟೋ ಇಂಥದ್ದೇನಾದರೂ ಬಳಸ್ತಾ ಇದ್ದಾರಾ ಕೆಮಿಕಲ್ಸ್ ಅಂಥದನ್ನು ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನಾವು ವಿಸಿಟ್ ಮಾಡಿದ್ವಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ರೈಡನ್ನು ಸಹ ಮಾಡಿದ್ದೀವಿ. ಏನಾಗ್ತದೆ, ನಗರಸಭೆ ವತಿಯಿಂದ ಎಲ್ಲ ಬೇಕರಿಗಳು ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ನಾವು ಅವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಫೈನ್ ಆಗ್ತಾ ಇದ್ದೀವಿ. ಜೊತೆಗೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕರಿಗಳಾಗಲಿ ಹೋಟೆಲ್ಗಳಾಗಲಿ ತಿಂಡಿ ತಿನ್ನೋಂಥ ಆಹಾರ ಪದಾರ್ಥಗಳಾಗಲಿ ಗುಣಮಟ್ಟದನ್ನು ಕಾಯ್ಕೊಳ್ಬೇಕು. ಮತ್ತು ಕೆಮಿಕಲ್ಸ್ ಮುಕ್ತ ಕಲರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಯಾನ್ಸರ್ಕಾರಕಂತಹ ರಾಸಾಯನಿಕಗಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅಂತಕ್ಕಂಥದ್ದು. ಆರೋಗ್ಯಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ. ಹಾಗಾಗಿ ಎಲ್ಲ ಮಾಲೀಕರು ಸಹ ಎಚ್ಚೆತ್ಕೊಂಡು ಅದನ್ನು ಪಾಲನೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪ್ರತಿ ಸಲ ರೈಡ್ ಮಾಡಿದಾಗೆಲ್ಲ ಕಾನೂನು ರೀತಿ ಕ್ರಮ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಫೈನ್ ಹಾಕಿದ್ದೀವಿ ಆಲ್ರೆಡಿ. ಫೈನ್ ಹಾಕಿದ್ದೀವಿ. ಈಗ ಈ ಆಹಾರ ಸುರಕ್ಷತೆಯವ್ರು ನಮ್ಮಿಂದ ನಾವಂದ್ರೆ 5,000ದಿಂದ 10,000 ಇಷ್ಟು ಫೈನ್ಗೆ ಇವತ್ತು ಒಂದೇ ಬೇಕರಿ ಮೇಲೆ 20,000 25,000ದವರೆಗೂ ಫೈನ್ ಹಾಕಿದ್ದಾರೆ. ಅವರು ನೆಕ್ಸ್ಟು 15 ದಿನದಲ್ಲಿ ಸ್ಯಾಂಪಲ್ಸ್ ತೊಗೊಂಡೋಗಿ ಅದರಲ್ಲಿ ಇದ್ದರೆ ಅವರು ಇದರಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಹಾಗಾಗಿ ಮುಂದೆ ಆದ್ರೂ ಸಹ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ದಂಡ ಹಾಕ್ತೀವಿ ಅನ್ನೋದು ಒಂದೇ ಬೇಡ, ಜೀವ ಅಂತಕ್ಕಂಥದ್ದು ಎಲ್ರಿಗೂ ಮುಖ್ಯ. ಅದನ್ನು ತಿನ್ನೋಂಥವ್ರು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಮ ಮಗು ಅಂತ ಭಾವಿಸಿ ಹೈಜೀನಿರೋಂಥ ವಸ್ತುಗಳನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಶಯ. ಕೆಲವೊಂದು ಬೇಕರಿಗಳಲ್ಲಿ 1 kg ಕೇಕ್ ಬಂದು 500 ರೂಪಾಯಿ 600 ರೂಪಾಯಿ ಮಾಡ್ತಾ ಇದ್ದೀವಿ, ಲಿಮಿಟ್ ಮೀರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಳ ಹಾಕ್ತೀವಿ. ಬೆಲೆಗಳು ಅಂತಕ್ಕಂಥದ್ದು ಅವ್ರಿಗೆ ಲಿಮಿಟ್ ಮೀರಿ ಮಾಡತಕ್ಕಂಥದ್ದು ಬೆಲೆ ಕಂಟ್ರೋಲ್ಗೆ ನಾವು ಇದು ಮಾಡ್ತಾ ಇಲ್ಲ ಸರ್. ಈಗ ಅಂಥದ್ದೇನಾದರೂ ಗಮನ ಬಂದರೆ ಅದಕ್ಕೆ ಸಂಬಂಧಿಸಿದಂಗೆ ನಾವು ಟ್ರೇಡಲ್ಲಿ ಏನಾದರೂ ಮಾಡಿ ಅವ್ರಿಗೆ ಏನು ಮಾಡಬೇಕು ಅಂತ ನಾವು